ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 5/2/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 20/9/1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ದೇವತೆಗಳ ಚಿತ್ರಗಳನ್ನು ಕಪ್ಪಾಗಿ ಏಕೆ ಮಾಡಿದ್ದಾರೆ ಎಂದು ಈಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಏಕೆಂದರೆ ಅವರು ವಾಮ ಮಾರ್ಗದಲ್ಲಿ ಹೋಗಿದ್ದಾರೆ. ನಂತರ ಈ ಸಮಯದಲ್ಲಿ ದೇವತೆಗಳಿಲ್ಲ. ಆದ್ದರಿಂದ ತಂದೆ ಹೇಳುತ್ತಾರೆ, ನಾನು ಬಂದು ಮತ್ತೆ ಕಪ್ಪಾಗಿರುವವರನ್ನು ಸುಂದರ ಮಾಡುತ್ತೇನೆ. ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಪತಿತರಾಗಿದ್ದಾರೆ. ಆದ್ದರಿಂದ ರಾಖಿಯನ್ನು ಕಟ್ಟಲಾಗುತ್ತದೆ. ಪಾವನರಾಗುವ ಪ್ರತಿಜ್ಞೆ ಮಾಡಿರಿ. ಓಂ ನಮಃ ಶಿವಾಯ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ. ಇದನ್ನು ತಿಳಿಸಲಾಗಿದೆ, ಆತ್ಮವೇ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತದೆ. ಈ ಸಮಯದಲ್ಲಿ ತಂದೆ ನಿಮ್ಮನ್ನು ಆತ್ಮಿಕ ಪ್ರಪಂಚಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅದನ್ನು ಆತ್ಮಿಕ ದೈವಿ ಪ್ರಪಂಚ ಎಂದು ಕರೆಯಲಾಗುತ್ತದೆ. ದೈವಿ ಪ್ರಪಂಚವಿತ್ತು ಎಂದು ಮಕ್ಕಳು ತಿಳಿದುಕೊಂಡಿದ್ದಾರೆ. ಈಗ ಮನುಷ್ಯರ ಪ್ರಪಂಚವಿದೆ. ದೈವಿ ಪ್ರಪಂಚವು ತುಂಬ ಪವಿತ್ರವಾಗಿತ್ತು, ಅಂದರೆ ಮನುಷ್ಯರು ತುಂಬ ಪವಿತ್ರರಾಗಿದ್ದರು. ಈಗ ನಾವು ಅಪವಿತ್ರರಾಗಿದ್ದೇವೆ. ಆದ್ದರಿಂದ ಆ ದೇವತೆಗಳ ಗಾಯನ, ಪೂಜೆ ಇತ್ಯಾದಿಗಳನ್ನು ಮಾಡುತ್ತಾರೆ. ಮೊದಲು ವೃಕ್ಷದಲ್ಲಿ ಒಂದೇ ಧರ್ಮವಿರುತ್ತದೆ ಎಂದು ಸ್ಮೃತಿಯಲ್ಲಿದೆ. ವಿರಾಟ ರೂಪದಲ್ಲಿ ವೃಕ್ಷವನ್ನು ಸಹ ತಿಳಿಸುವುದು ಅವಶ್ಯವಾಗಿದೆ. ಆದ್ದರಿಂದ ವೃಕ್ಷದ ಬೀಜ ರೂಪ ಮೇಲಿದ್ದಾರೆ. ವೃಕ್ಷದ ಬೀಜ ತಂದೆಯಾಗಿದ್ದಾರೆ. ನಂತರ ಬೀಜದಂತೆ ಫಲ ಅಥವಾ ಸಸಿ ಬರುತ್ತದೆ. ಇದು ಸಹ ಆಶ್ಚರ್ಯವಲ್ಲವೇ? ಎಷ್ಟೊಂದು ಚಿಕ್ಕ ವಸ್ತು ಎಷ್ಟು ಫಲವನ್ನು ಕೊಡುತ್ತದೆ. ಅದರ ರೂಪ ಎಷ್ಟೊಂದು ಬದಲಾಗುತ್ತದೆ. ಆದ್ದರಿಂದ ಮನುಷ್ಯ ಸೃಷ್ಟಿರೂಪಿ ವೃಕ್ಷವನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ. ಇದನ್ನು ಕಲ್ಪವೃಕ್ಷ ಎನ್ನಲಾಗುತ್ತದೆ. ಇದರ ವರ್ಣನೆ ಕೇವಲ ಗೀತೆಯಲ್ಲಿ ಮಾತ್ರ ಇದೆ. ಗೀತೆಯೇ ನಂಬರ್ 1 ಧರ್ಮದ ಶಾಸ್ತ್ರವಾಗಿದೆ ಎಂದು ಎಲ್ಲರಿಗೂ ಗೊತ್ತಿದೆ. ಶಾಸ್ತ್ರಗಳು ಸಹ ನಂಬರ್ ವಾರ್ ಆಗಿವೆಯಲ್ಲವೇ? ಹೇಗೆ ನಂಬರ್ ವಾರ್ ಧರ್ಮಗಳ ಸ್ಥಾಪನೆ ಆಗುತ್ತದೆ? ಇದನ್ನು ಕೇವಲ ನೀವು ಮಾತ್ರ ಅರ್ಥ ಮಾಡಿಕೊಳ್ಳುತ್ತೀರಿ. ಬೇರೆ ಯಾರಲ್ಲಿಯೂ ಈ ಜ್ಞಾನವಿಲ್ಲ. ಮೊದಲು ಯಾವ ಧರ್ಮದ ವೃಕ್ಷವಿರುತ್ತದೆ, ನಂತರ ಅದರಲ್ಲಿ ಬೇರೆ ಧರ್ಮಗಳ ವೃದ್ಧಿ ಹೇಗಾಗುತ್ತದೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ. ಇದನ್ನು ವಿರಾಟ ನಾಟಕ ಎನ್ನಲಾಗುತ್ತದೆ. ಮಕ್ಕಳ ಬುದ್ಧಿಯಲ್ಲಿ ಸಂಪೂರ್ಣ ವೃಕ್ಷವಿದೆ. ವೃಕ್ಷದ ಉತ್ಪತ್ತಿ ಹೇಗಾಗುತ್ತದೆ ಎಂದು ಮುಖ್ಯ ಮಾತಾಗಿದೆ. ದೇವಿ ದೇವತೆಗಳ ವೃಕ್ಷ ಈಗ ಇಲ್ಲ. ಬೇರೆ ಎಲ್ಲ ಟೊಂಗೆಗಳು ನಿಂತಿವೆ. ಆದರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಫೌಂಡೇಶನ್ ಇಲ್ಲ. ಒಬ್ಬರು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಎಂಬ ಗಾಯನವೂ ಇದೆ. ಉಳಿದ ಎಲ್ಲ ಧರ್ಮಗಳು ವಿನಾಶವಾಗುತ್ತವೆ. ನಮ್ಮ ದೈವಿ ಧರ್ಮದ ಸ್ಥಾಪನೆ ಆಗುತ್ತಿದೆ ಎಂದು ಈಗ ನೀವು ತಿಳಿದುಕೊಂಡಿದ್ದೀರಿ. ದೈವಿ ವೃಕ್ಷ ಎಷ್ಟೊಂದು ಚಿಕ್ಕದಾಗಿರುತ್ತದೆ. ನಂತರ ಬೇರೆ ಇಷ್ಟೊಂದು ಧರ್ಮಗಳು ಇರುವುದೇ ಇಲ್ಲ, ವಿನಾಶವಾಗುತ್ತವೆ. ವೃಕ್ಷ ಮೊದಲು ಚಿಕ್ಕದಾಗಿರುತ್ತದೆ, ನಂತರ ದೊಡ್ಡದಾಗುತ್ತಾ ಹೋಗುತ್ತದೆ. ಬೆಳೆಯುತ್ತಾ ಬೆಳೆಯುತ್ತಾ ಈಗ ಎಷ್ಟೊಂದು ದೊಡ್ಡದಾಗಿದೆ. ಈಗ ಇದರ ಆಯುಷ್ಯು ಪೂರ್ಣವಾಗುತ್ತದೆ. ಇದಕ್ಕೆ ಆಲದ ಮರದ ಉದಾಹರಣೆಯನ್ನು ತುಂಬ ಚೆನ್ನಾಗಿ ಕೊಡುತ್ತಾರೆ. ಇದೂ ಸಹ ಗೀತೆಯಾಗಿದೆ. ಆದರೆ ತಂದೆ ಸಮ್ಮುಖದಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಇದರಿಂದ ನೀವು ರಾಜರುಗಳಿಗೂ ರಾಜರಾಗುತ್ತೀರಿ. ನಂತರ ಭಕ್ತಿ ಮಾರ್ಗದಲ್ಲಿ ಈ ಗೀತೆ, ಶಾಸ್ತ್ರ ಇತ್ಯಾದಿಗಳನ್ನು ರಚಿಸಿದ್ದಾರೆ. ಇದು ಸಹ ಅನಾದಿಯಾಗಿ ರಚಿಸಲ್ಪಟ್ಟಿದೆ. ಮತ್ತೆ ಹೀಗೆಯೇ ಆಗುತ್ತದೆ. ನಂತರ ಯಾವ್ಯಾವ ಧರ್ಮಗಳು ಸ್ಥಾಪನೆಯಾಗುತ್ತವೆ? ಕ್ರೈಸ್ತರ ಬೈಬಲ್, ಬೌದ್ಧರದು ತಮ್ಮದೇ ಆದ ಧರ್ಮಶಾಸ್ತ್ರ, ಸಿಖ್ ಧರ್ಮದವ್ರದ್ದು ತಮ್ಮದೇ ಆದ ಧರ್ಮಶಾಸ್ತ್ರವಿರುತ್ತದೆ ಅಲ್ಲವೇ? ಈಗ ನಿಮ್ಮ ಬುದ್ಧಿಯಲ್ಲಿ ವಿಶ್ವದ ಇತಿಹಾಸ, ಭೂಗೋಳ ನರ್ತಿಸುತ್ತಿದೆ. ಜ್ಞಾನ ನೃತ್ಯ ಬುದ್ಧಿಯಲ್ಲಿ ನಡೆಯುತ್ತಿದೆ. ಯಾವ್ಯಾವ ಧರ್ಮಗಳು ಯಾವಾಗ ಬರುತ್ತವೆ ಎಂದು ಇಡೀ ವೃಕ್ಷವನ್ನು ನೀವು ತಿಳಿದುಕೊಂಡಿದ್ದೀರಿ. ಹೇಗೆ ವೃದ್ಧಿಯನ್ನು ಹೊಂದುತ್ತವೆ, ನಂತರ ತಮ್ಮ ಧರ್ಮ ಸ್ಥಾಪನೆ ಆಗುತ್ತದೆ. ಉಳಿದವುಗಳೆಲ್ಲವೂ
ಸಮಾಪ್ತಿಯಾಗುತ್ತವೆ. ಜ್ಞಾನ ಸೂರ್ಯ ಪ್ರಕಟವಾದಾಗ ಅಜ್ಞಾನದ ಕತ್ತಲು ವಿನಾಶವಾಗುತ್ತದೆ ಎಂದು ಗಾಯನ ಮಾಡುತ್ತಾರೆ. ಈಗ ಸಂಪೂರ್ಣ ಕತ್ತಲು ಇದೆಯಲ್ಲವೇ? ಎಷ್ಟೊಂದು ಮನುಷ್ಯರಿದ್ದಾರೆ, ಇಷ್ಟೊಂದು ಜನ ಇರುವುದೇ ಇಲ್ಲ. ಈ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಇವರು ಇರಲಿಲ್ಲ. ನಂತರ ಒಂದು ಧರ್ಮದ ಸ್ಥಾಪನೆ ಆಗಲೇಬೇಕು. ಈ ಜ್ಞಾನ ತಂದೆಯೇ ಬಂದು ತಿಳಿಸುತ್ತಾರೆ. ಮಕ್ಕಳೇ, ನೀವು ಸಂಪಾದನೆಗಾಗಿ ಎಷ್ಟೊಂದು ಜ್ಞಾನ ಓದುತ್ತೀರಿ. ತಂದೆ ಶಿಕ್ಷಕ ಆಗಿ ಬರುತ್ತಾರೆ. ಆಗ ಅರ್ಧ ಕಲ್ಪದವರೆಗೆ ನಿಮ್ಮ ಸಂಪಾದನೆಯ ವ್ಯವಸ್ಥೆಯಾಗುತ್ತದೆ. ನೀವು ತುಂಬ ಶ್ರೀಮಂತರಾಗುತ್ತೀರಿ. ನಾವೀಗ ಓದುತ್ತಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಇದು ಅವಿನಾಶಿ ಜ್ಞಾನ ರತ್ನಗಳ ಶಿಕ್ಷಣವಾಗಿದೆ. ಭಕ್ತಿಯನ್ನು ಅವಿನಾಶಿ ಜ್ಞಾನ ರತ್ನಗಳೆಂದು ಹೇಳುವುದಿಲ್ಲ. ಭಕ್ತಿಯಲ್ಲಿ ಮನುಷ್ಯರು ಏನೇ ಓದಿದರೂ ಅದರಿಂದ ನಷ್ಟವೇ ಆಗುತ್ತದೆ, ರತ್ನಗಳಾಗುವುದಿಲ್ಲ. ಜ್ಞಾನ ರತ್ನಗಳ ಸಾಗರ ಎಂದು ಒಬ್ಬ ತಂದೆಯನ್ನೇ ಕರೆಯಲಾಗುತ್ತದೆ. ಉಳಿದದ್ದೆಲ್ಲ ಭಕ್ತಿಯಾಗಿದೆ. ಅದರಲ್ಲಿ ಯಾವ ಗುರಿ ಉದ್ದೇಶ ಇಲ್ಲ, ಸಂಪಾದನೆಯೂ ಇಲ್ಲ. ಸಂಪಾದನೆಗಾಗಿ ಶಾಲೆಯಲ್ಲಿ ಓದುತ್ತಾರೆ. ಆದರೂ ಒಳ್ಳೆಯ ಗುಣಗಳನ್ನು ಧಾರಣೆ ಮಾಡಲು ಗುರುಗಳ ಬಳಿ ಹೋಗುತ್ತಾರೆ. ಗುರುವಿನಿಂದ ಗುಣ ಸಿಗಬೇಕು. ಆದರೆ ಅದು ಅಲ್ಪಕಾಲ, ಒಂದು ಜನ್ಮಕ್ಕಾಗಿ ಇರುತ್ತದೆ. ಕೆಲವರು ಯೌವನದಲ್ಲಿ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ. ಇನ್ನು ಕೆಲವರು ವೃದ್ಧಾಪ್ಯದಲ್ಲಿ ಗುರುವನ್ನು ಮಾಡಿಕೊಳ್ಳುತ್ತಾರೆ. ಕೆಲವರು ಬಾಲ್ಯದಲ್ಲಿಯೇ ಗುರುಗಳನ್ನು ಮಾಡಿಕೊಳ್ಳುತ್ತಾರೆ. ಬಾಲ್ಯದಲ್ಲಿ ಸನ್ಯಾಸ ತೆಗೆದುಕೊಳ್ಳುತ್ತಾರೆ. ಕುಂಭಮೇಳದಲ್ಲಿ ತುಂಬ ಚಿಕ್ಕ ಚಿಕ್ಕ ನಾಗಸಾಧುಗಳು ಬರುತ್ತಾರೆ. ಸತ್ಯಯುಗದಲ್ಲಿ ಇದೇನೂ ಇರುವುದಿಲ್ಲ. ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲ ಮಾತುಗಳು ಬಂದಿವೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದುಕೊಂಡಿದ್ದೀರಿ. ಅವರು ಕಲ್ಪದ ಆಯುಷನ್ನೇ ಬಹಳ ದೊಡ್ಡದಾಗಿ ಮಾಡಿದ್ದಾರೆ. ಈಶ್ವರ ಸರ್ವವ್ಯಾಪಿ ಎಂದು ಹೇಳಿದ್ದಾರೆ. ಜ್ಞಾನದ ಬಗ್ಗೆ ಏನು ಗೊತ್ತೇ ಇಲ್ಲ. ತಂದೆ ಬಂದು ಅಜ್ಞಾನದ ನಿದ್ರೆಯಿಂದ ಎಬ್ಬಿಸುತ್ತಾರೆ. ಈಗ ನಿಮಗೆ ಜ್ಞಾನ ಧಾರಣೆಯಾಗುತ್ತದೆ, ಬ್ಯಾಟ್ರಿ ಚಾರ್ಜ್ ಆಗುತ್ತದೆ. ಜ್ಞಾನದಿಂದಲೇ ಸಂಪಾದನೆ, ಭಕ್ತಿಯಿಂದ ನಷ್ಟವಿದೆ. ಸಮಯಕ್ಕೆ ಸರಿಯಾಗಿ ಯಾವಾಗ ನಷ್ಟದ ಸಮಯ ಪೂರ್ಣವಾಗುತ್ತದೆಯೋ ಆಗ ತಂದೆ ಸಂಪಾದನೆ ಮಾಡಿಸಲು ಬರುತ್ತಾರೆ. ಮುಕ್ತಿಯಲ್ಲಿ ಹೋಗಬೇಕು, ಅದು ಸಹ ಸಂಪಾದನೆಯಲ್ಲವೇ? ಶಾಂತಿಯನ್ನು ಎಲ್ಲರೂ ಕೇಳುತ್ತಲೇ ಇರುತ್ತಾರೆ. ಶಾಂತಿ ದೇವ ಎಂದು ಹೇಳುವುದರಿಂದಲೇ ಬುದ್ಧಿ ತಂದೆಯ ಕಡೆಗೆ ಹೋಗುತ್ತದೆ. ವಿಶ್ವದಲ್ಲಿ ಶಾಂತಿ ಆಗಲಿ ಎಂದು ಹೇಳುತ್ತಾರೆ. ಆದರೆ ಅದು ಹೇಗೆ ಆಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಶಾಂತಿಧಾಮ, ಸುಖಧಾಮ ಬೇರೆ ಬೇರೆಯಾಗಿವೆ. ಇದನ್ನೂ ಸಹ ತಿಳಿದುಕೊಂಡಿಲ್ಲ. ಈ ಮೊದಲ ನಂಬರ್ನವರು ಯಾರಿದ್ದಾರೆ ಅವರಿಗೂ ಸಹ ಏನು ಗೊತ್ತಿರಲಿಲ್ಲ. ಹೇಗೆ ಅಂದರೆ ಪ್ರಾಣಿ ಬುದ್ಧಿಯವರಾಗಿದ್ದರು. ಈಗ ನಿಮಗೆ ಸಂಪೂರ್ಣ ಜ್ಞಾನ ಇದೆ. ನಾವು ಈ ಕರ್ಮಕ್ಷೇತ್ರದ ಮೇಲೆ ಪಾತ್ರ ಅಭಿನಯಿಸಲು ಬಂದಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಎಲ್ಲಿಂದ ಬಂದಿದ್ದೀರಿ? ಬ್ರಹ್ಮಲೋಕ ನಿರಾಕಾರಿ ಪ್ರಪಂಚದಿಂದ. ಈ ಸಾಕಾರಿ ಪ್ರಪಂಚದಲ್ಲಿ ಪಾತ್ರ ಅಭಿನಯಿಸಲು ಬಂದಿದ್ದೇವೆ. ನಾವು ಆತ್ಮಗಳು ಬೇರೆ ಕಡೆಯ ನಿವಾಸಿಗಳಾಗಿದ್ದೇವೆ. ಇಲ್ಲಿ ಈ 5 ತತ್ವಗಳ ಶರೀರವಿದೆ. ನಾನು ಶಾಂತಿಧಾಮದ ನಿವಾಸಿ, ಇಲ್ಲಿ ಪಾತ್ರ ಅಭಿನಯಿಸಲು ಬಂದಿದ್ದೇನೆ ಎಂದು ಆತ್ಮ ಈಗ ಹೇಳುತ್ತದೆ. ಶರೀರವಿದ್ದರೆ ಆಗ ನಾವು ಮಾತನಾಡಬಹುದು. ನಾವು ಚೈತನ್ಯ ಪಾತ್ರಧಾರಿಗಳಾಗಿದ್ದೇವೆ. ಈ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ನಾವು ತಿಳಿದುಕೊಂಡಿಲ್ಲ ಎಂದು ನೀವೀಗ ಹೇಳುವುದಿಲ್ಲ. ಮೊದಲು ತಿಳಿದಿರಲಿಲ್ಲ. ತಮ್ಮ ತಂದೆಯನ್ನು, ಮನೆಯನ್ನು, ತಮ್ಮ ರೂಪವನ್ನು ಯಥಾರ್ಥ ರೀತಿಯಲ್ಲಿ ನಾವು ತಿಳಿದುಕೊಂಡಿರಲಿಲ್ಲ. ಆತ್ಮ 84 ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಲೇ ಇರುತ್ತದೆ ಎಂದು ಈಗ ತಿಳಿದುಕೊಂಡಿದ್ದೀರಿ. ನಿಮಗೆ ಸ್ಮೃತಿ ಬಂದಿದೆ. ಮೊದಲು ತಿಳಿದುಕೊಂಡಿರಲಿಲ್ಲ. ಆದ್ದರಿಂದ ತಮೋಪ್ರಧಾನ ಕಲ್ಲು ಬುದ್ಧಿಯವರು ಎಂದು ಹೇಳಲಾಗುತ್ತಿತ್ತು. ಶಾಸ್ತ್ರಗಳಲ್ಲಿ ಬಹಳಷ್ಟು ಸುಳ್ಳುಗಳನ್ನು ಬರೆದಿದ್ದಾರೆ.
ಆ ಸುಳ್ಳುಗಳನ್ನೇ ಓದಿ ಓದಿ ನೀವು ಸುಳ್ಳಾಗಿದ್ದೀರಿ. ಈಗ ತಂದೆ ಬಂದು ಸತ್ಯವಂತರನ್ನಾಗಿ ಮಾಡುತ್ತಾರೆ. ಇದರಿಂದ ನೀವು ಸತ್ಯಖಂಡದ ಮಾಲೀಕರಾಗುತ್ತೀರಿ. ಸತ್ಯದ ಮೇಲೆ ಸುಖಮನೆಯಲ್ಲೂ ಇದೆ. ಅಂದರೆ ನೀವು ಸತ್ಯವಂತರಾದರೆ ನಿಮ್ಮ ಮನಸ್ಸಿಗೆ ಸುಖ ಶಾಂತಿ ಕೊಡುವಂತಹ ರತ್ನವೂ ಸಿಗುತ್ತದೆ. ಸತ್ಯಖಂಡವನ್ನು ಸತ್ಯ ಎಂದು ಕರೆಯಲಾಗುತ್ತದೆ. ದೇವತೆಗಳೆಲ್ಲರೂ ಸತ್ಯ ಮಾತನಾಡುವವರಾಗಿರುತ್ತಾರೆ. ಸತ್ಯ ಹೇಳಿಕೊಡುವವರು ತಂದೆ. ಅವರ ಮಹಿಮೆ ನೋಡಿ ಎಷ್ಟಿದೆ. ಗಾಯನವೂ ಮಾಡಲಾಗುತ್ತದೆ. ಈ ಗಾಯನ ಮಾಡಲಾದ ಮಹಿಮೆಯೇ ನಿಮ್ಮ ಉಪಯೋಗಕ್ಕೆ ಬರುತ್ತದೆ. ಶಿವಬಾಬಾರವರ ಮಹಿಮೆಯೂ ಮಾಡುತ್ತಾರೆ. ಅವರೇ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ. ಸತ್ಯ ತಂದೆ ತಿಳಿಸುತ್ತಾರೆ. ಆಗ ನೀವು ಸತ್ಯವಂತರಾಗುತ್ತೀರಿ. ಸತ್ಯಖಂಡ ಆಗುತ್ತದೆ. ಭಾರತವೇ ಸತ್ಯಖಂಡವಾಗಿತ್ತು. ನಂಬರ್ 1 ಶ್ರೇಷ್ಠಾತಿ ಶ್ರೇಷ್ಠ ತೀರ್ಥವು ಇದೇ ಆಗಿದೆ. ಏಕೆಂದರೆ ಸರ್ವರ ಸದ್ಗತಿ ಮಾಡುವ ತಂದೆ ಭಾರತದಲ್ಲಿಯೇ ಬರುತ್ತಾರೆ. ಭಾರತದಲ್ಲಿಯೇ ಬಂದು ಧರ್ಮದ ಸ್ಥಾಪನೆ ಮಾಡಿ ಉಳಿದ ಎಲ್ಲ ಧರ್ಮಗಳ ವಿನಾಶ ಮಾಡುತ್ತಾರೆ. ಸೂಕ್ಷ್ಮವತನದಲ್ಲಿ ಏನೂ ಇಲ್ಲ ಎಂದು ತಂದೆ ತಿಳಿಸಿದ್ದಾರೆ. ಇವೆಲ್ಲವೂ ಸಾಕ್ಷಾತ್ಕಾರಗಳಾಗುತ್ತವೆ. ಭಕ್ತಿ ಮಾರ್ಗದಲ್ಲಿಯೂ ಸಾಕ್ಷಾತ್ಕಾರಗಳಾಗುತ್ತವೆ. ಸಾಕ್ಷಾತ್ಕಾರ ಆಗದಿದ್ದರೆ ಇಷ್ಟೊಂದು ಮಂದಿರಗಳು, ಇಷ್ಟೊಂದು ಪೂಜೆ ಇತ್ಯಾದಿ ಏಕೆ ನಡೆಯುತ್ತಿತ್ತು? ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಇವರು ಚೈತನ್ಯದಲ್ಲಿದ್ದರು ಎಂದು ಅನುಭವ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಮಂದಿರ ಇತ್ಯಾದಿಗಳನ್ನು ಕಟ್ಟುತ್ತಾರೆ, ಏನನ್ನು ನೀವು ಕೇಳಿದ್ದೀರಿ, ನೋಡಿದ್ದೀರಿ, ಅವೆಲ್ಲವೂ ರಿಪೀಟ್ ಆಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ. ಚಕ್ರ ತಿರುಗುತ್ತಲೇ ಇರುತ್ತದೆ. ಜ್ಞಾನ ಮತ್ತು ಭಕ್ತಿಯ ಆಟ ರಚಿಸಲ್ಪಟ್ಟಿದೆ. ಜ್ಞಾನ, ಭಕ್ತಿ, ವೈರಾಗ್ಯ ಎಂದು ಯಾವಾಗಲೂ ಹೇಳುತ್ತಾರೆ. ಆದರೆ ವಿವರಣೆ ಏನು ತಿಳಿದುಕೊಂಡಿಲ್ಲ. ಜ್ಞಾನ ಹಗಲು, ಭಕ್ತಿ ರಾತ್ರಿ ಎಂದು ತಂದೆ ತಿಳಿಸುತ್ತಾರೆ. ವೈರಾಗ್ಯ ರಾತ್ರಿಯದ್ದಾಗಿದೆ, ನಂತರ ಹಗಲಾಗುತ್ತದೆ. ಭಕ್ತಿಯಲ್ಲಿ ದುಃಖವಿದೆ, ಆದ್ದರಿಂದ ವೈರಾಗ್ಯ ಬರುತ್ತದೆ. ಸುಖದ ವೈರಾಗ್ಯ ಎಂದು ಹೇಳುವುದಿಲ್ಲ. ಸುಖವನ್ನು ಯಾರೂ ತ್ಯಾಗ ಮಾಡುವುದಿಲ್ಲ. ಸನ್ಯಾಸ ಇತ್ಯಾದಿಗಳನ್ನು ಸಹ ದುಃಖದ ಕಾರಣ ತೆಗೆದುಕೊಳ್ಳುತ್ತಾರೆ. ಸ್ತ್ರೀಯನ್ನು ಸರ್ಪಿಣಿ ಎಂದು ತಿಳಿದು ಮನೆಯಿಂದ ಹೊರಟು ಹೋಗುತ್ತಾರೆ. ಪವಿತ್ರತೆಯಲ್ಲಿ ಸುಖವಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಈ ದಿನಗಳಲ್ಲಿ ಧನವಂತರೂ ಆಗಿದ್ದಾರೆ. ಅಂದರೆ ಸನ್ಯಾಸಿಗಳು ಇತ್ತೀಚಿನ ದಿನಗಳಲ್ಲಿ ಅವರು ಶ್ರೀಮಂತರಾಗಿದ್ದಾರೆ. ಏಕೆಂದರೆ ಸಂಪತ್ತಿಲ್ಲದೆ ಸುಖ ಸಿಗಲು ಸಾಧ್ಯವಿಲ್ಲ. ಮಾಯೆಯ ಹೊಡೆತ ಕಾಡಿನಿಂದ ಮತ್ತೆ ಮನೆಗೆ ಅಂದರೆ ನಾಡಿಗೆ ಕರೆದುಕೊಂಡು ಬರುತ್ತದೆ. ಮಾಯೆ ಅಷ್ಟು ಜೋರಾಗಿದೆ. ವಿವೇಕಾನಂದ ಮತ್ತು ರಾಮತೀರ್ಥ ಇಬ್ಬರು ದೊಡ್ಡ ಸನ್ಯಾಸಿಗಳಾಗಿದ್ದರು. ಸನ್ಯಾಸಿಯ ತಾಕತ್ತು ರಾಮತೀರ್ಥರಲ್ಲಿತ್ತು. ಭಕ್ತಿಯನ್ನು ತಿಳಿಸುವುದು ವಿವೇಕಾನಂದರದ್ದಾಗಿತ್ತು. ಇಬ್ಬರ ಪುಸ್ತಕಗಳಿವೆ. ಪುಸ್ತಕ ಬರೆಯುವಾಗ ಏಕಾಗ್ರಚಿತ್ತರಾಗಿ ಕುಳಿತು ಬರೆಯುತ್ತಾರೆ. ರಾಮತೀರ್ಥರು ತಮ್ಮ ಗ್ರಂಥವನ್ನು ಬರೆಯುವಾಗ ಶಿಷ್ಯನಿಗೂ ಸಹ ನೀನು ದೂರ ಹೋಗಿ ಇರು ಎಂದು ಹೇಳಿದರು. ತುಂಬ ತೀಕ್ಷ್ಣ ಕಠಿಣ ಸನ್ಯಾಸಿಯಾಗಿದ್ದರು. ಅವರ ಹೆಸರು ತುಂಬ ಇದೆ. ಸ್ತ್ರೀಯನ್ನು ತಾಯಿ ಎಂದು ಕರೆಯಿರಿ ಎಂದು ತಂದೆ ಹೇಳುವುದಿಲ್ಲ. ಅವರನ್ನು ಸಹೋದರಿ ಎಂದು ತಿಳಿದುಕೊಳ್ಳಿ ಎಂದು ತಂದೆ ಹೇಳುತ್ತಾರೆ. ಆತ್ಮಗಳೆಲ್ಲರೂ ಪರಸ್ಪರ ಸಹೋದರರಲ್ಲವೇ? ಸನ್ಯಾಸಿಗಳ ಮಾತು ಬೇರೆ. ಅವರು ಸ್ತ್ರೀಯನ್ನು ತಾಯಿ ಎಂದು ತಿಳಿದುಕೊಂಡರು. ತಾಯಿಯ ಬಗ್ಗೆ ಹೊಗಳಿದ್ದಾರೆ. ಇದು ಜ್ಞಾನ ಮಾರ್ಗವಾಗಿದೆ. ಆ ವೈರಾಗ್ಯದ ಮಾತು ಬೇರೆ. ವೈರಾಗ್ಯದಲ್ಲಿ ಬಂದು ಸ್ತ್ರೀಯನ್ನು ಮಾತೆ ಎಂದು ಕರೆದರು. ಮಾತೆ ಎಂಬ ಶಬ್ದದಲ್ಲಿ ಕ್ರಿಮಿನಲ್ ದೃಷ್ಟಿ ಇರುವುದಿಲ್ಲ. ಸಹೋದರಿಯಲ್ಲೂ ಕ್ರಿಮಿನಲ್ ದೃಷ್ಟಿ ಹೋಗುತ್ತದೆ. ಆದರೆ ಮಾತೆಯಲ್ಲಿ ತಾಯಿ ಎಂದು ತಿಳಿದುಕೊಂಡಾಗ ಎಂದು ಕೆಟ್ಟ ಆಲೋಚನೆ ಹೋಗುವುದಿಲ್ಲ. ಸಹೋದರಿಯ ಜೊತೆ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ. ತಂದೆಗೆ ತಮ್ಮ ಮಗಳ ಮೇಲೂ ವಿಕಾರಿ ದೃಷ್ಟಿ, ಕ್ರಿಮಿನಲ್ ದೃಷ್ಟಿ ಹೋಗಬಹುದು. ಆದರೆ ತಾಯಿಯ ಮೇಲೆ ಎಂದೂ ಹೋಗುವುದಿಲ್ಲ. ಸನ್ಯಾಸಿಗಳು ಸ್ತ್ರೀಯನ್ನು ತಾಯಿ ಎಂದು ತಿಳಿಯಲಾರಂಭಿಸಿದರು. ಅವರಿಗೆ ಮತ್ತೆ ಹೀಗೆ ಹೇಳುವುದಿಲ್ಲ. ಮತ್ತೆ ಪ್ರಪಂಚ ಹೇಗೆ ನಡೆಯುತ್ತದೆ, ಸಂತಾನೋತ್ಪತ್ತಿ ಹೇಗೆ ಆಗುತ್ತದೆ. ಒಬ್ಬರಿಗೆ ವೈರಾಗ್ಯ ಬಂತು, ಅವರು ತಾಯಿ ಎಂದು ಕರೆದರು.
ಅವರ ಮಹಿಮೆ ನೋಡಿ ಎಷ್ಟಿದೆ. ಇಲ್ಲಿ ಸಹೋದರ ಸಹೋದರಿ ಎಂದು ಹೇಳಿದರು. ಅನೇಕರ ದೃಷ್ಟಿ ಹೋಗುತ್ತದೆ. ಇದು ಜ್ಞಾನದ ಮಾತಾಗಿದೆ, ಅದು ಒಬ್ಬರ ಮಾತಾಗಿದೆ. ಇಲ್ಲಿ ಪ್ರಜಾಪಿತ ಬ್ರಹ್ಮನ ಸಂತಾನ ಅನೇಕ ಸಹೋದರ ಸಹೋದರಿಯರಿದ್ದಾರೆ. ಅಲ್ಲಿ ಒಬ್ಬರು ಸ್ತ್ರೀಯನ್ನು ತಾಯಿ ಎಂದು ಕರೆದರು, ಅದು ಭಕ್ತಿ ಮಾರ್ಗ, ಇದು ಜ್ಞಾನ ಮಾರ್ಗ. ತಂದೆ ಎಲ್ಲ ಮಾತುಗಳನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಇದು ಸಹ ಶಾಸ್ತ್ರ ಇತ್ಯಾದಿಗಳಿಂದ ಓದಾಗಿದೆ ಅಲ್ಲವೇ? ಆ ಧರ್ಮವೇ ಬೇರೆ, ನಿವೃತ್ತಿ ಮಾರ್ಗದ್ದು, ಕೇವಲ ಪುರುಷರಿಗಾಗಿ ಇದೆ. ಅದು ಹದ್ದಿನ ವೈರಾಗ್ಯ. ನಿಮ್ಮದು ಇಡೀ ಪ್ರಪಂಚದಿಂದ ವೈರಾಗ್ಯವಾಗಿದೆ. ಅದು ಹದ್ದಿನ ಮಾತುಗಳು. ಸಂಗಮ ಯುಗದಲ್ಲಿಯೇ ಬಂದು ತಂದೆ ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ. ಈ ಹಳೆಯ ಪ್ರಪಂಚದಿಂದ ವೈರಾಗ್ಯ ಬರಬೇಕಿದೆ. ಇದು ತುಂಬ ಪತಿತ ಚೀಚಿ ಪ್ರಪಂಚವಾಗಿದೆ. ಇಲ್ಲಿ ಶರೀರ ಪಾವನವಾಗಲು ಸಾಧ್ಯವಿಲ್ಲ. ಆತ್ಮಕ್ಕೆ ಹೊಸ ಶರೀರ ಸತ್ಯಯುಗದಲ್ಲಿಯೇ ಸಿಗುತ್ತದೆ. ಆತ್ಮ ಇಲ್ಲಿ ಪವಿತ್ರವಾಗುತ್ತದೆ, ಆದರೆ ಶರೀರ ಅಪವಿತ್ರವಾಗಿಯೇ ಇರುತ್ತದೆ. ಕರ್ಮಾತೀತ ಸ್ಥಿತಿಯಾಗುವವರೆಗೆ ಈ ಶರೀರ ಸಮಾಪ್ತಿಯಾಗುತ್ತದೆ. ಬಂಗಾರದಲ್ಲಿ ಕಲ್ಮಶ ಸೇರಿದರೆ ಆಭರಣವು ಕಲ್ಮಶವುಳ್ಳದ್ದಾಗುತ್ತದೆ. ಕಲ್ಮಶ ಹೋದರೆ ಆಭರಣವು ಸತ್ಯವಾಗುತ್ತದೆ. ಈ ಲಕ್ಷ್ಮೀನಾರಾಯಣರ ಆತ್ಮ ಮತ್ತು ಶರೀರ ಎರಡೂ ಸತೋಪ್ರಧಾನವಾಗಿದೆ. ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ತಮೋಪ್ರಧಾನ, ಕಪ್ಪಾಗಿದೆ. ಆತ್ಮ ಕಾಮಚಿತೆಯ ಮೇಲೆ ಕುಳಿತು ಶರೀರದ ಜೊತೆ ಕಪ್ಪಾಗಿದೆ. ಆದ್ದರಿಂದ ಕೃಷ್ಣನನ್ನೇ ಶ್ಯಾಮ ಸುಂದರ ಎನ್ನುತ್ತಾರೆ, ಏಕೆಂದರೆ ನಂಬರ್ 1ನಲ್ಲಿದ್ದಾರೆ. ಆತ್ಮ ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿದೆ. ಈಗ ನರಕವನ್ನು ಕಾಲಿನಿಂದ ಒದೆಯುತ್ತಾನೆ. ನಂಬರ್ 1ನಲ್ಲಿ ಇವನು ಕಪ್ಪಾಗುತ್ತಾನೆ. ರಾಮನನ್ನು ಕಪ್ಪಾಗಿ ಮಾಡಿದ್ದಾರೆ, ಆದರೆ ಯಾಕೆ ಕಪ್ಪಾಗಿ ಮಾಡಿದ್ದಾರೆ ಎಂದು ಯಾರಿಗೂ ಗೊತ್ತಿಲ್ಲ. ದೇವತೆಗಳ ಚಿತ್ರಗಳನ್ನು ಕಪ್ಪಾಗಿ ಏಕೆ ಮಾಡಿದ್ದಾರೆ ಎಂದು ಈಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಏಕೆಂದರೆ ಅವರು ವಾಮ ಮಾರ್ಗದಲ್ಲಿ ಹೋಗಿದ್ದಾರೆ. ನಂತರ ಈ ಸಮಯದಲ್ಲಿ ದೇವತೆಗಳಿಲ್ಲ. ಆದ್ದರಿಂದ ತಂದೆ ಹೇಳುತ್ತಾರೆ, ನಾನು ಬಂದು ಮತ್ತೆ ಕಪ್ಪಾಗಿರುವವರನ್ನು ಸುಂದರ ಮಾಡುತ್ತೇನೆ. ಇದು ಜ್ಞಾನದ ಸಂಪೂರ್ಣ ಮಾತಾಗಿದೆ. ಉಳಿದಂತೆ ನೀರು ಇತ್ಯಾದಿಗಳ ಮಾತೇ ಇಲ್ಲ. ಅಂದರೆ ನೀರಿನಲ್ಲಿ ಮುಳುಗೆದ್ರೆ ಪಾವನ ಆಗ್ತೀವಿ ಅಂತ ಮಾತೇ ಇಲ್ಲ. ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಪತಿತರಾಗಿದ್ದಾರೆ. ಆದ್ದರಿಂದ ರಾಖಿಯನ್ನು ಕಟ್ಟಲಾಗುತ್ತದೆ. ಪಾವನರಾಗುವ ಪ್ರತಿಜ್ಞೆ ಮಾಡಿರಿ. ನಾನು ಆತ್ಮಗಳೊಂದಿಗೆ ಮಾತನಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನಾನು ಆತ್ಮಗಳ ತಂದೆಯಾಗಿದ್ದೇನೆ. ಬಾಬಾ, ನೀವು ಬನ್ನಿರಿ, ನಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗಿರಿ, ನಮ್ಮ ದುಃಖವನ್ನು ದೂರ ಮಾಡಿ ಎಂದು ನೀವು ಯಾರನ್ನು ನೆನಪು ಮಾಡುತ್ತಾ ಬಂದಿದ್ದೀರೋ. ಕಲಿಯುಗದಲ್ಲಿ ದುಃಖವಿರುತ್ತದೆ. ನೀವು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ತಮೋ ಪ್ರಧಾನರಾಗಿದ್ದೀರಿ ಎಂದು ತಂದೆ ತಿಳಿಸುತ್ತಾರೆ. ಈಗ ನಾನು ಕಾಮಚಿತೆಯಿಂದ ಕೆಳಗಿಳಿಸಿ ಜ್ಞಾನಚಿತೆಯ ಮೇಲೆ ಕೂರಿಸಲು ಬಂದಿದ್ದೇನೆ. ಈಗ ಪವಿತ್ರರಾಗಿ ಸ್ವರ್ಗಕ್ಕೆ ಹೋಗಬೇಕು. ತಂದೆಯನ್ನು ನೆನಪು ಮಾಡಬೇಕು. ತಂದೆ ಎಲ್ಲರನ್ನೂ ಆಕರ್ಷಣೆ ಮಾಡುತ್ತಾರೆ ಅಲ್ಲವೇ? ತಂದೆಯ ಬಳಿ ದಂಪತಿಗಳು ಬರುತ್ತಾರೆ. ಒಬ್ಬರಿಗೆ ಆಕರ್ಷಣೆಯಾದರೆ ಇನ್ನೊಬ್ಬರಿಗೆ ಆಗುವುದಿಲ್ಲ. ಪುರುಷರು ತಕ್ಷಣ ಹೇಳುತ್ತಾರೆ, ನಾವು ಈ ಅಂತಿಮ ಜನ್ಮ ಪವಿತ್ರವಾಗಿರುತ್ತೇವೆ, ಕಾಮಚಿತೆಯ ಮೇಲೆ ಏರುವುದಿಲ್ಲ. ಹೀಗೆ ನಿಶ್ಚಯವಾಯಿತು ಎಂದು ಅಲ್ಲ. ಒಂದು ವೇಳೆ ನಿಶ್ಚಯವಿದ್ದರೆ ಬೇಹದ್ದಿನ ತಂದೆಗೆ ಪತ್ರ ಬರೆಯುತ್ತಿದ್ದರು, ಸಂಪರ್ಕದಲ್ಲಿರುತ್ತಿದ್ದರು, ಪವಿತ್ರವಾಗಿರುತ್ತಾರೆ ಎಂದು ಕೇಳಿದ್ದೇವೆ. ಆದರೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂಬ ಪರಿಚಯವೇ ಇಲ್ಲ. ಮುರುಳಿ ಓದಬೇಕು, ಅದೇನೂ ಇಲ್ಲ. ತಮ್ಮ ದಂಧೆ ಇತ್ಯಾದಿಗಳಲ್ಲಿಯೇ ಮಗ್ನರಾಗಿರುತ್ತಾರೆ. ತಂದೆಯ ನೆನಪು ಎಲ್ಲಿದೆ? ಇಂತಹ ತಂದೆಯನ್ನು ತುಂಬ ನೆನಪು ಮಾಡಬೇಕು. ಸ್ತ್ರೀ ಪುರುಷರಲ್ಲಿ ಪರಸ್ಪರ ಪ್ರೀತಿ ಎಷ್ಟಿರುತ್ತದೆ? ಪತಿಯನ್ನು ಸ್ತ್ರೀ ಎಷ್ಟು ನೆನಪು ಮಾಡುತ್ತಾಳೆ? ಬೇಹದ್ದಿನ ತಂದೆಯನ್ನು ಎಲ್ಲರಿಗಿಂತ ಜಾಸ್ತಿ ನೆನಪು ಮಾಡಬೇಕು. ಗಾಯನವೂ ಇದೆಯಲ್ಲವೇ? ಹೇ ಭಗವಂತ,
ನೀನು ನಮ್ಮನ್ನು ಪ್ರೀತಿಯನ್ನಾದರೂ ಮಾಡು, ತಿರಸ್ಕಾರವನ್ನಾದರೂ ಮಾಡು, ಆದರೆ ನಾವು ನಿನ್ನ ಕೈಯನ್ನು ಎಂದೂ ಬಿಡುವುದಿಲ್ಲ. ಇಲ್ಲಿ ಬಂದು ಇರಬೇಕು ಎಂದೇನಿಲ್ಲ, ಅದು ಮತ್ತೆ ಸನ್ಯಾಸವಾಯಿತು. ಮನೆ ಮಠ ಬಿಟ್ಟು ಇಲ್ಲಿ ಬಂದು ಇರುವುದು ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲ ಪುಷ್ಪ ಸಮಾನ ಪವಿತ್ರರಾಗಿರಿ ಎಂದು ನಿಮಗೆ ಹೇಳಲಾಗುತ್ತದೆ. ಇದು ಮೊದಲು ಬಟ್ಟಿಯಾಗಿತ್ತು, ಅದರಿಂದ ಇಷ್ಟು ಜನ ತಯಾರಾಗಿ ಹೊರಬಂದರು. ಇದರಲ್ಲೂ ತುಂಬ ಒಳ್ಳೆಯ ವಿಸ್ತಾರವಿದೆ. ಯಾರು ತಂದೆಯ ಮಕ್ಕಳಾಗುತ್ತಾರೋ ಅವರು ನಂತರ ಒಳಗಿನ ದಾಸದಾಸಿಯರಾಗುತ್ತಾರೆ, ಏಕೆಂದರೆ ಆತ್ಮಿಕ ಸೇವೆಯನ್ನು ಮಾಡುವುದೇ ಇಲ್ಲ. ದಾಸದಾಸಿಯರಾಗುತ್ತಾ ನಂತರ ಕೊನೆಯಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಕಿರೀಟ ಸಿಗುತ್ತದೆ. ಇವರದ್ದು ಸಹ ಮನೆತನವಿರುತ್ತದೆ. ಪ್ರಜೆಯಿಂದ ಬರಲು ಸಾಧ್ಯವಿಲ್ಲ, ಹೊರಗಿನವರು ಬಂದು ಒಳಗಿನವರಾಗಲು ಸಾಧ್ಯವಿಲ್ಲ. ವಲ್ಲಭಾಚಾರಿ ಹೊರಗಿನವರನ್ನು ಎಂದು ಒಳಗೆ ಬರಲು ಬಿಡುವುದಿಲ್ಲ. ಇವೆಲ್ಲವೂ ಅರ್ಥ ಮಾಡಿಕೊಳ್ಳುವ ಮಾತುಗಳಾಗಿವೆ. ಗೀತೆ ಇರುವುದೇ ಸೆಕೆಂಡಿನದ್ದು. ಮತ್ತೆ ತಂದೆಯನ್ನು ಜ್ಞಾನಸಾಗರ ಎಂದು ಏಕೆ ಕರೆಯಲಾಗುತ್ತದೆ? ತಂದೆ ತಿಳಿಸುತ್ತಾ ಇರುತ್ತಾರೆ, ಕೊನೆಯವರೆಗೂ ತಿಳಿಸುತ್ತಲೇ ಇರುತ್ತಾರೆ. ಯಾವಾಗ ರಾಜಧಾನಿ ಸ್ಥಾಪನೆಯಾಗುತ್ತದೆಯೋ ನೀವು ಕರ್ಮಾತೀತ ಸ್ಥಿತಿಗೆ ಬರುತ್ತೀರಿ, ಆಗ ಜ್ಞಾನ ಪೂರ್ಣವಾಗುತ್ತದೆ. ಇದು ಸೆಕೆಂಡಿನ ಮಾತಾಗಿದೆ, ಆದರೆ ಮತ್ತೆ ತಿಳಿಸಬೇಕಾಗುತ್ತದೆ. ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿ, ಬೇಹದ್ದಿನ ತಂದೆಯಿಂದ ಬೇಹದ್ದಿನ ವಿಶ್ವದ ಮಾಲೀಕತನವನ್ನು ಪಡೆದುಕೊಳ್ಳುತ್ತೀರಿ. ನೀವು ಸುಖಧಾಮಕ್ಕೆ ಹೋಗುತ್ತೀರಿ, ಉಳಿದವರೆಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ. ಅಲ್ಲಿ ಸುಖವೇ ಸುಖವಿದೆ, ಇದು ಕಾಯಂ ಇದೆ. ಅಂದರೆ ಸುಖ ಇರುವುದು ಕಾಯಂ ಆಗಿದೆ. ತಂದೆ ಬಂದಿದ್ದಾರೆ, ನಾವು ರಾಜಯೋಗದ ಶಿಕ್ಷಣದಿಂದ ಹೊಸ ಪ್ರಪಂಚದ ಮಾಲೀಕರಾಗುತ್ತಿದ್ದೇವೆ. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯ. ವರದಾನ: ಮಾಯಾಜೀತ್ ಭವ. ಮಾಯೆಯನ್ನು ಒಂದೇ ಶಬ್ದದಿಂದ ಮೂರ್ಛಿತಗೊಳಿಸಿ. ಅದು ಯಾವ ಶಬ್ದ? ಬಾಬಾ. ಎಲ್ಲಿ ಬಾಬಾ ಇದ್ದಾರೋ ಅಲ್ಲಿ ಮಾಯೆ ಇಲ್ಲ. ಬಾಬಾರನ್ನು ಮರೆತರೆ ಎಲ್ಲವನ್ನೂ ಮರೆತಂತೆ. ಸಾಧನ ಸಹಜವಾಗಿದೆ, ಕೇವಲ ಪದೇ ಪದೇ ಉಪಯೋಗ ಮಾಡುವ ವಿಧಾನ ಬರಬೇಕು. ಸದಾ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ನನ್ನ ಬಾಬಾ ಯಾವಾಗ ನನ್ನ ಬಾಬಾ ಬಂದರೋ ಆಗ ಮಾಯೆ ಓಡಿ ಹೋಯಿತು. ಆಗ ಸಹಜವಾಗಿ ಮಾಯಾಜೀತ್ ಆಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.